ಅದರಂತೆ ಬೆಂಗಳೂರು ಪ್ರಾದೇಶಿಕ ಸಮ್ಮೇಳನದ ಮೆಥೋಡಿಸ್ಟ್ ಚರ್ಚ್ಗಳು ತಮ್ಮ ಭಾಗವಾದ ಸಮಾರಾಧನೆಯಲ್ಲಿ ರಾಷ್ಟ್ರೀಯ ಪ್ರಾರ್ಥನಾ ದಿನವನ್ನು ಆಚರಿಸುವಂತೆ ವಿನಂತಿಸಲಾಗಿದೆ. ಸಭಾಪಾಲಕರು ಸಭೆಯನ್ನು ಮುನ್ನಡೆಸಿ ದೇವರ ಜ್ಞಾನ, ರಕ್ಷಣೆ, ನ್ಯಾಯ ಹಾಗೂ ಸಭೆಗಳಿಗೂ ನಮ್ಮ ದೇಶಕ್ಕೂ ಮಾರ್ಗದರ್ಶನವನ್ನು ಕೋರಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಲು ಪ್ರೇರೇಪಿಸಬೇಕು. ಸಾಧ್ಯವಾದಲ್ಲಿ ಸಭೆ ಆರಾಧನೆ ನಂತರ ವಿಶೇಷ ಪ್ರಾರ್ಥನೆ ಹಾಗೂ ಉಪವಾಸದ ಸಮಯವನ್ನು ಏರ್ಪಡಿಸಬಹುದು. ನಾವು ಕ್ರಿಸ್ತನಲ್ಲಿ ಒಂದೇ ದೇಹವಾಗಿ ಒಂದಾಗಿ ದೇವರು ತನ್ನ ಜನರ ಪ್ರಾರ್ಥನೆಗಳನ್ನು ಕೇಳಿ ಉತ್ತರಿಸ್ತಾನೆ ಎಂಬ ದೃಢ ವಿಶ್ವಾಸದಿಂದ ಪ್ರಾರ್ಥಿಸೋಣ ಎಂಬುದಾಗಿ ಬರೆದಿದ್ದಾರೆ. ನೀತಿವಂತನ ಪ್ರಾರ್ಥನೆ ಬಹಳ ಶಕ್ತಿಯುಳ್ಳದಾಗಿ ಪರಿಣಾಮಕಾರಿಯಾದದಾಗಿ ಇದೆ. ಯಾಕೋಬ 5:14 ಕರ್ತನು ತನ್ನ ಸಭೆಯನ್ನು ಬಲಪಡಿಸಿ ನಮ್ಮ ದೇಶಕ್ಕೆ ಶಾಂತಿ ಮತ್ತು ನ್ಯಾಯವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಂತ ಇದು ಒಂದು ವಿಶೇಷವಾಗಿ ನಮಗೆ ಕಾನ್ಫರೆನ್ಸ್ನಿಂದ ಮನವಿ ಮಾಡಿದ್ದಾರೆ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯರೇ, ವಿಶೇಷವಾಗಿ ಭಾರತದ ರಾಷ್ಟ್ರೀಯ ಚರ್ಚ್ಗಳಲ್ಲೆಲ್ಲ ಈಗ ಆರಾಧನೆಗಳು ನಡೀಬೇಕು ಅಂತ ಒಂದು ದಿನ ಆರಾಧನೆ, ಇವತ್ತಿನ ದಿನ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸಮಾಧಾನ ಅನುಗ್ರಹಿಸಲಿ ಮತ್ತು ಎಲ್ಲ ಅನುಕೂಲತೆಗಳು ಮಾಡಿಕೊಳ್ಳಿ ಎಂಬುದಾಗಿ, ನೀತಿ ಮತ್ತು ಪ್ರಾಮಾಣಿಕತನ ಹೆಚ್ಚಾಗಲಿ ಎಂಬುದಾಗಿ, ದೇವಭಕ್ತಿ ಪ್ರತಿಯೊಬ್ಬೊಬ್ಬರಲ್ಲಿ ಉದ್ಭವಿಸಲಿ ಎಂಬುದಾಗಿ ದೇವರ ವಾಕ್ಯ ಪ್ರಕಟಿಸ್ತದೆ. ಅದಕ್ಕಾಗಿ ಆ ರೀತಿಯಾಗಿ ನಮ್ಮ ಸಭೆಯಲ್ಲಿ ಆರಾಧನೆಗಳು ಮಾಡಬೇಕು ಅಂತ ದೇವರ ಒಂದು ವಿಶೇಷವಾದ ಪ್ರಕಟಣೆ ಕೂಡ, ವಾಕ್ಯ ಕೂಡ ಇದೆ. ಮತ್ತು ನಮ್ಮ ಕಾನ್ಫರೆನ್ಸ್ ಮುಖಾಂತರ ಕೂಡ ತಿಳಿಸ್ತಾ ಇದ್ದಾರೆ. ಇವತ್ತು ಎಷ್ಟು ನಾವು ದೇವರ ಭಯಭಕ್ತಿಯಲ್ಲಿ ಬೆಳಗ್ಗೆ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಇವತ್ತು ಉಪವಾಸ ಮಾಡುವುದನ್ನು ಬಹಳ ನಮಗೆ ಆಶೀರ್ವಾದಕರವನ್ನು ತಂದುಕೊಡ್ತದೆ, ಲಾಭವನ್ನು ತಂದುಕೊಡ್ತದೆ. ಈಗ ಆನ್ಲೈನ್ ಪ್ರಾರ್ಥನೆ ಮಾಡುವುದರಿಂದ ಮತ್ತು ಆರಾಧನೆಗಳಲ್ಲಿ ಭಾಗವಹಿಸುವುದರಿಂದ ಪ್ರತಿಯೊಬ್ಬೊಬ್ಬರು ದೇವರನ್ನು ಮಹಿಮೆ ಪಡಿಸಬೇಕು. ಯಾವಾಗ ನಮ್ಮ ಮೆಥೋಡಿಸ್ಟ್ ಸಭೆ ಬಂತು ನಮ್ಮ ದೇಶಕ್ಕೆ, ಇವತ್ತು ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ಆರಾಧನೆ ಮಾಡುವುದರಲ್ಲಿ, ಆಮೇಲೆ ನಂಬಿಕಸ್ಥರಾಗಿ ಜೀವಿಸುವುದರಲ್ಲಿ ಇಂಥಷ್ಟು ಅವಕಾಶ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಂಡಿದ್ದಾರೆ. ಹೆಣ್ಮಕ್ಳ ಕಡೆ ಒಬ್ಬರು ಪ್ರಾರ್ಥನೆ ಮಾಡಬೇಕು, ಆ ಕಡೆ ಗಂಡಸ ಮಕ್ಕಳ ಕಡೆ ಒಬ್ಬರು ಪ್ರಾರ್ಥನೆ ಮಾಡಬೇಕು. ನಮ್ಗೆ ಏನು ಬೇಕು ಅಂತ, ಮಳೆ ಬೇಕು, ಮಳೆಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಕಡೆ ಸಮಾಧಾನ, ಶಾಂತಿ ದೇವರು ಅನುಗ್ರಹಿಸಲಿ ಅಂತ, ನಮ್ಮ ಮೆಥೋಡಿಸ್ಟ್ ಸಭೆ ಆಶೀರ್ವಾದ ಮಾಡಿ ಅಂತ ಅನೇಕರು ದೇವರ ಮಾರ್ಗದಲ್ಲಿ ಜೀವಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಯಾರಾದ ರೀತಿ ಒಬ್ಬರು ಹೆಣ್ಮಕ್ಳ ಕಡೆ ಯಾರಾದರೂ ಪ್ರಾರ್ಥನೆ ಮಾಡ್ತಾರೆ, ಒಬ್ಬರು ಪ್ರೇಯರ್ ಮಾಡಬೇಕು. ಆ ಕಡೆ ಗಂಡಸ ಮಕ್ಕಳ ಕಡೆ ಒಬ್ಬರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಮೊದಲು ರಾಷ್ಟ್ರೀಯ ಪ್ರಾರ್ಥನಾ ದಿನಾಚರಣೆ ಅಂತಾಗಿ ಇವತ್ತು ಜೂನ್ 28ರಂದು ಈ ಭಾನುವಾರದಲ್ಲಿ ನಾವು ಪ್ರಾರ್ಥನೆ ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸವಂತ ಮಹಾಪರಿಶುದ್ಧನು ಅಂತ ದೇವಾದಿ ದೇವರೇ, ನಿಮಗೆ ವಂದನೆ ಸಲ್ಲಿಸಪ್ಪ. ಹೌದು ಕರ್ತನೇ, ನೀನು ದೇವಾದಿ ದೇವರನ್ನು ರಾಜ್ಯಾದಿ ರಾಜ್ಯನು ಕರ್ತಾದಿ ಕರ್ತನು ಏಕೈಕ ದೇವರು ನೀನಾಗಿದೆ. ದೇವ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡಿ ಘನಪಡಿಸ್ತೇವೆ, ಮಹಿಮೆಪಡಿಸ್ತೇಪ್ಪ. ಹೌದು ಕರ್ತನೇ, ಲೋಕ ಸೃಷ್ಟಿಕರ್ತನು ನೀನು, ಲೋಕ ಪರಿಪಾಲಕನು ನೀನಾಗಿದೆ ಕರ್ತನೇ. ಇಡೀ ಲೋಕವನ್ನು ಆಳುವವನು, ಇಡೀ ಲೋಕವನ್ನು ಸೃಷ್ಟಿಸಿದಂಥ ದೇವರು ನೀನಾಗಿದೆ ದೇವ. ಏಕೈಕ ದೇವರಂತ ದೇವರೇ, ನಿನ್ನನ್ನು ಪೂರ್ವವಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಸ್ತುತಿಸಿ, ಕೊಂಡಾಡಿ ಘನಪಡಿಸಿ, ಮಹಿಮೆಪಡಿಸ್ತೇಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ವಿಶೇಷವಾಗಿ ದೇವರಾತ್ಮನೆ, ಈ ದಿನ ಕರ್ತನೆ ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿದೆ ದೇವ. ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮ ದೇಶವನ್ನು, ನಮ್ಮ ರಾಷ್ಟ್ರವನ್ನು ನೀನು ಆಶೀರ್ವಾದ ಮಾಡಿ ಕರ್ತನೆ. ನಮ್ಮ ದೇಶದಲ್ಲಿ ಕರ್ತನೆ, ನಮ್ಮ ದೇಶದ ಆಡಳಿತವು ಕರ್ತನೆ ನೀತಿ ನ್ಯಾಯದಿಂದಲೂ ಸಮಾಧಾನದಿಂದಲೂ ಕೂಡಿದವರಾಗಲಿ ಕರ್ತನೆ. ನಿಮಗೆ ಸ್ತೋತ್ರ. ಹೌದು ಕರ್ತನೆ,
ದೇವರಾತ್ಮನೇ ನಿನ್ನ ಸಭೆಗಳನ್ನು ಕರ್ತನೆ ಬೇಡಿಕೊಳ್ಳೋದು ಇಷ್ಟು ಕರ್ತನೆ ದೇಶವನ್ನು ಲೋಕವನ್ನು ಆಶೀರ್ವದಿಸಲ್ಪಡಲೆಂದು ನಿನ್ನಲ್ಲಿ ನಾವು ಪ್ರಾರ್ಥಿಸುವರಾಗಿದೆ ಕರ್ತನೆ. ನಮ್ಮ ದೇಶದ ಉನ್ನತಿಗಾಗಿಯೂ ನಮ್ಮ ಸಭೆ ಉನ್ನತಿಗಾಗಿ ನಮ್ಮ ಎಲ್ಲ ಸಭೆಗಳನ್ನು ಪ್ರಾರ್ಥಿಸಿ ಬೇಡುವಂತವಾಗಿದೆಯೋ. ಹೌದು ದೇವ, ನಮ್ಮ ದೇಶವನ್ನು ಕರ್ತನೆ, ದೇಶದ ಎಲ್ಲ ಜನರು ನಮ್ಮ ದೇಶದ ಕರ್ತನೆ ಇರುವಂಥ ಎಲ್ಲ ಸಭೆಗಳನ್ನು ಕರ್ತನೆ ಕೈದು ಕಾಪಾಡಿ ರಕ್ಷಿಸುವಂಥ ಮನಸ್ಸನ್ನು ಎಲ್ಲರಿಗೂ ಕೊಟ್ಟು ನೀನು ನಡೆಸಿ ಕರ್ತನೆ. ನಮ್ಮ ದೇಶದಲ್ಲಿರುವಂಥ ಸಭೆಗಳಿಗೆ ಕರ್ತನೆ ಯಾವ ಕುಂದುಕೊರತೆಗಳನ್ನು ಬಾರದಂತೆ ನಮ್ಮ ಸಭೆಗಳನ್ನು ಕರ್ತನೆ ನಿನ್ನ ನಾಮದಲ್ಲಿ ಬೆಳೆದು ಉನ್ನತಿಗೆ ಬರುವಂತೆ ನಿನ್ನ ನಾಮವನ್ನು ಹೆಚ್ಚಾಗಿ ಘನ ಹೊಂದುವಂತೆ ಮಹಿಮೆ ಹೊಂದುವಂತೆ ನೀವು ಕೃಪೆ ಮಾಡಿದ್ದೇವೆ ನಡೆಸಿಕೊಟ್ಟ. ನೀವು ಹಾಗೆ ಮಾಡುವಂಥ ದೇವರು ನೀನಾಗಿದೆ ಕರ್ತನೆ. ಈ ರಾಷ್ಟ್ರೀಯ ದಿನಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ರಾಷ್ಟ್ರೀಯ ದಿನದಂದು ನಾವು ನಮ್ಮ ದೇಶಕ್ಕಾಗಿ ನಮ್ಮ ಸಭೆ ಬೆಳವಣಿಗೆಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥಿಸಿ ನಿನ್ನನ್ನು ಬೇಡಿಕೊಳ್ಳುವಾಗ ನಮ್ಮ ದೇಶವನ್ನು ಆಶೀರ್ವಾದ ಮಾಡು. ದೇಶದಲ್ಲಿರುವಂಥ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ನಡೆಸಲಿ. ಎಲ್ಲ ಸೇವೆ ಮಾಧ್ಯಮಗಳನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ನಡೆಸಲಿ. ಇದರಲ್ಲಿ ಕರ್ತನೆ ನೀನೊಂದೇ ನಾಮವನ್ನು ಮಹಿಮೆ ಹೊಂದಬೇಕು, ಘನ ಹೊಂದಬೇಕು. ನೀನು ಕರ್ತನೆ ಮಹಿಮೆ ಹೊಂದಬೇಕು ಕೊಡಬೇಕು. ನೀನು ಮಕ್ಕಳನ್ನು ಎಲ್ಲರೂ ಆಶೀರ್ವಾದವನ್ನು ಕೊಡಬೇಕು. ನಮ್ಮ ಸಭೆಯನ್ನು, ನಮ್ಮ ಊರನ್ನು, ನಮ್ಮ ಗ್ರಾಮವನ್ನು ಆಶೀರ್ವಾದ ಮಾಡಿಕೊಡ್ತೀವಿ. ನಜರೇತಿನ ಯೇಸುವೇ ನಿನ್ನೊಂದೇ ನಾಮದಲ್ಲಿ ಸ್ತೋತ್ರದೊಂದಿಗೆ ಬೇಡಿ ಮನೆ ನೋಡಿದ್ದೇವೆ ಕರ್ತನೆ. ಇನ್ನೊಬ್ಬರು ಜಡ್ಸ್ ಕಡೆ ಮಕ್ಕಳ ಕಡೆ ಯಾರಾದರೂ ಪ್ರಾರ್ಥನೆ ಮಾಡೋದು ಸ್ವಲ್ಪ ಮತ್ತೆ ಭೂಮಿ ಆಕಾಶಗಳನ್ನು ಉಂಟುಮಾಡಿದ ಶಕ್ತಿಯನ್ನು ನಿಮ್ಮನ್ನು ಆರಾಧನೆ ನಿಮಗೆ ಸ್ತುತಿಸುವಂಥ ಭಾಗ್ಯಗಳನ್ನು ಸುಸಂಸ್ಕೃತಿ ನಿಮ್ಮ ಸನ್ನಿಧಿಯನ್ನು ಹೇಳುತ್ತಾ ನಿಮ್ಮನ್ನು ಆರಾಧಿಸ್ತಾ ಮತ್ತು ನಿಮ್ಮ ಸಂಪೂರ್ಣವಾದ ಧ್ಯಾನಿಸ್ತಾ ಮಾಡಿಕೊಳ್ಳುತ್ತಾ ಅನೇಕ ವಿಷಯಗಳು ತಿಳಿದುಕೊಳ್ಳುತ್ತದೆ. ನಮ್ಮೆಲ್ಲರ ಜೀವಿತದಲ್ಲಿ ಸದಾ ವಿಷಯ ಮಾಡಿಕೊಂಡು ನಮ್ಮೆಲ್ಲರಿಗೂ ಬಲವಾಗಿ ಜೀವಿಸುವಂತೆ ಮತ್ತು ವಿಶೇಷವಾಗಿ ಇದು ನಮ್ಮ ದೇಶವಾಗಿ ನಾವು ಸ್ವಾಮಿ ನಮ್ಮ ದೇಶವನ್ನು ಪರಿಪಾಲನೆ ಮಾಡಿಕೊಂಡು ಎಲ್ಲ ಎರಡು ವ್ಯಕ್ತಿಗಳು ಕರ್ತನೆ ನಿಮ್ಮ ಹಕ್ಕುಗಳು ಅವರು ಒಳ್ಳೆಯ ನಿಮ್ಮ ಶ್ರೇಷ್ಠ ಕರ್ತನೆ ಅವರು ಸರಿಯಾದ ರೀತಿಯಿಂದ ಕರ್ತನೆ ನ್ಯಾಯವಾದ ರೀತಿಯಿಂದ ಕರ್ತನೆ ಪರಿಪಾಲನೆ ಮಾಡಿಕೊಂಡು ಹೋಗುವಾಗಿ ನೀವೇ ಸಹಾಯ ಮಾಡಿ ಅವರು ಒಳ್ಳೆ ನಿಮ್ಮ ದೈವಿಕ ಜ್ಞಾನವನ್ನು ತುಂಬಿಸಿರಿ ಬಲಪಡಿಸಿರಿ. ಆಗ ನಮ್ಮ ದೇಶದಲ್ಲಿ ಸಮಾಧಾನ ಇರುವಂತೆ ನೀವು ಸಹಾಯ ಮಾಡಪ್ಪ. ಮತ್ತು ಬೇರೆ ನಮ್ಮ ದೇಶದ ಸಮಾಧಾನ ನಡೆಸಿಕೊಳ್ಳುವುದಕ್ಕಾಗಿ ನೀವು ಸಹಾಯ ಮಾಡಿ ನಡೆಸಿಕೊಂಡು ಹೋಗುತ್ತೆಲ್ಲ ಜನರೊಂದಿಗೆ ನೀವು ಕಾರ್ಯ ಮಾಡಿ ಒಳ್ಳೆಯ ಅದ್ಭುತ ನಡೆಸಿಕೊಳ್ಳುವುದಾಗಿ ಕಾಣಿಸಿಕೊಳ್ಳುತ್ತಾರೆ. ಮತ್ತು ನಮ್ಮ ರಾಜ್ಯವನ್ನು ಪರಿಪಾಲನೆ ಮಾಡಿಕೊಳ್ಳುತ್ತೆಲ್ಲ ರಾಜಕಾರಣದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತಾರೆ. ಹೌದು ಸ್ವಾಮಿ, ಅವರನ್ನು ಆರಿಸಿಕೊಂಡು ಅವರು ಒಳ್ಳೆಯ ರೀತಿಯಿಂದ ಕರ್ತನೆ ನ್ಯಾಯವಾದ ರೀತಿಯಿಂದ ಕರ್ತನೆ ಎಲ್ಲರಿಗೂ ಸರಿ ಸಮಾನತೆಯಿಂದ ಕರ್ತನೆ ನೋಡಿಕೊಂಡು ಹೋಗೋದಕ್ಕಾಗಿ ನೀವೇ ನಿಮ್ಮ ಸತ್ಯದ ಜ್ಞಾನವನ್ನು ತುಂಬಿಸಿಕೊಳ್ಳಲಾಗಿ ಪ್ರಾರ್ಥಿಸುವುದಾಗಿರುತ್ತದೆ. ಮತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿರುತ್ತೆಲ್ಲ ಆರಾಧನೆಗಳನ್ನು ಮತ್ತು ನಮ್ಮ ರಾಜ್ಯದಲ್ಲಿರುತ್ತೆಲ್ಲ ಆರಾಧನೆಗಳನ್ನು ಈಗ ನಮ್ಮ ಗ್ರಾಮದಲ್ಲಿರುತ್ತೆಲ್ಲ ಈ ಆರಾಧನೆಗಳನ್ನು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರುತ್ತೆಲ್ಲ ಆರಾಧನೆಗಳನ್ನು ಚಿತ್ರವಾಗಿ ನಿಮಗೆ ನಿವೇದಿತ ಸ್ಥಿತಿ ಆರಾಧನೆ ಮಾಡುವಂತೆ ನೀವು ಸಹಾಯವನ್ನು ನಡೆಸಿಕೊಳ್ಳಲಾಗುತ್ತದೆ. ಮತ್ತು ನಮ್ಮ ರಾಜ್ಯದಲ್ಲಿ ಸಮಾಧಾನ ಕರ್ತನೆ ಇದು ನಮ್ಮ ಜಿಲ್ಲೆಯಲ್ಲಿ ಸಮಾಧಾನ ಸ್ವಾಮಿ ನಮ್ಮ ಗ್ರಾಮದಲ್ಲಿ ಸಮಾಧಾನ ಒಳ್ಳೆಯ ಅದ್ಭುತವಾಗಿ ಅವರು ಸ್ವಾಮಿ ಮತ್ತು ವಿಶೇಷ ಕರ್ತನೆ ಈ ಒಂದು ಪ್ರಾರ್ಥನೆ ಈಗ ರಾಷ್ಟ್ರ ಪ್ರಾರ್ಥನೆ ಮಾಡುವುದಾಗಿ ಬೆಳೆದುಕೊಳ್ಳಲ್ಲ ಎಲ್ಲ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡಿ ಅವರನ್ನು ಮಕ್ಕಳನ್ನು ಇನ್ನೂ ಹೆಚ್ಚಾದ ಅರಿವಿಂದ ಹೊಸ ಹೊಸ ಆಲೋಚನೆಯಿಂದ ಹೊಸ ಹೊಸ ಉದ್ದೇಶಗಳನ್ನು ಗುರುತಿಸಿ ಸರಿಯಾದ ರೀತಿಯ ನ್ಯಾಯವಾದ ರೀತಿಯಲ್ಲಿ ಪರಿಪಾಲನೆ ಮಾಡುವುದು ಹೋಗುತ್ತಾರೆ. ನೀವೇ ಮಾರ್ಗದರ್ಶನಗಳು ಅವರ ಜೊತೆ ನಡೆಸಿಕೊಳ್ಳುವುದಾಗಿ ಪ್ರಾರ್ಥಿಸುತ್ತದೆ. ಅವರು ಸ್ವಾಮಿ ಇನ್ನೊಂದು ರಾತ್ರಿ ವಿಷಯವನ್ನು ಇನ್ನಿರುವ ವಿಷಯವನ್ನು ಈ ಸೇರಿಕೊಳ್ಳಲಾದ ನಮ್ಮೆಲ್ಲರೂ ಕರ್ತನೆ ತೆರಿಗೆ ಸಾಲ ನಾವು
మాట్లాడారు తండ్రి యొక్క పరిశుద్ధాత్మడు మనం కొట్టాలి ప్రార్థించుకొని కూడా స్వామి ఆమె ಸ್ತೋತ್ರ ವಿಶೇಷವಾಗಿರಬೇಕು. ದೇವರು ನಮ್ಮ ಸುದೇ ರಾಷ್ಟ್ರೀಯ ಪ್ರಾರ್ಥನಾ ದಿನ ಆಚರಣೆ ಮಾಡುವ ಹಾಗೆ ಪ್ರಾರ್ಥಿಸುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರು ಸ್ತೋತ್ರ ಹೇಳಿದೆ. ಇಡೀ ನಮ್ಮ ದೇಶದಲ್ಲಿ ಆಶೀರ್ವಾದಕರವಾಗಿ ದೇವರು ನಡೆಸಿ ಮತ್ತು ಧರ್ಮ ಕಾರ್ಯಗಳು ಚರ್ಚ್ಗಳು ಸ್ವತಃ ಕಾಲದ ಸಮಸ್ಯೆಗಳು ಪ್ರತಿ ಸೇವಕರು ಇಡೀ ದೇಶದಲ್ಲಿ ಎಲ್ಲ ಚರ್ಚ್ಗಳು ಯಥೋಡಿಸುವ ಆಶೀರ್ವದಿಸಲ್ಪಡುವ ಸೇವೆ ಉತ್ತಮವಾದ ರೀತಿಯಿಂದ ಎಲ್ಲ ಕಡೆ ನಡೆಯಲಿ. ಎಲ್ಲಿ ಸೇವಕರ ಮೇಲೆ ಅಡೆತಡೆಗಳು ಅಡ್ಡಬ್ಯಾಕಗಳು ಚರ್ಚ್ಗಳ ಮೇಲೆ ತಿಳಿದಿ ಎಲ್ಲ ನೀವು ನಿಲ್ಲಿಸಬೇಡಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈಗ ಕಾಣಿಕೆಯಾದ ಹಾಡೋಣ. ಕಾಣಿಕೆ ಕೂಡಿಸಿರ್ತಕ್ಕಂಥ ಮುಂದೆ ಬಂದು